ನೀವು ಕೂಡ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಮಾಡಬೇಕಾ? ಇವತ್ತೊಬ್ಬರನ್ನ ನಿಮಗೆ ಪರಿಚಯಿಸ್ತೀವಿ. ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸಿದ್ದ ಇವರು ಇಂದು ಯಶಸ್ವಿ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಬಿಸ್ನೆಸ್ ಶಾಪ್ ನಡೆಸ್ತಾ ಇದ್ದಾರೆ. ಬಿಸ್ನೆಸ್ ಅಲ್ಲಿ ಹೆಲ್ಪ್ ಆಗೋದಕ್ಕೆ ಮುಂಚೆ ಅಂದ್ರೆ ಯಾರೇ ಆಗಲಿ ಸರ್ ಹೇಳ್ತಿರ್ತಾರೆ, ಪ್ರತಿ ಸರ್ ಸುಧೀರ್ ಸರ್ ಅದು ಆಟ ಆಡೋದಕ್ಕೆ ಮುಂಚೆ ಆಟದ ನಿಯಮಗಳನ್ನು ತಿಳ್ಕೊಂಡ್ಬಿಡ್ಬೇಕು ಅಂತೇಳಿ. ಯಾಕಂದ್ರೆ ಅದು ಬಹಳ ಒಳ್ಳೆ ಮೆಸೇಜ್. ಬಟ್ ಯಾವುದೇ ಆಗಲಿ ಅಂದ್ರೆ ನಾನು ಯಾವುದೋ ಒಂದು ಪ್ರಾಡಕ್ಟ್ ಮಾರೋದಿರ್ಲಿ, ಯಾರ ಜೋಡಿ ಮಾತಾಡೋದಿರ್ಲಿ ಅಂದ್ರೆ ಎಲ್ಲ ಅದ್ರ ಬಗ್ಗೆ ಗೊತ್ತಿದ್ದು ಬಿಡಬೇಕು, ನೆಕ್ಸ್ಟ್ ಯಾವುದು ಬರಲ್ಲ. ಹಂಗಾಗಿ ಸರ್ ಕೆಲವೊಂದು ಪ್ರತಿ ವಿಚಾರ ತಿಳ್ಕೊಂಡಿದ್ದೀನಿ. ಇಷ್ಟು ನನ್ನ 20 ವರ್ಷದಿಂದ ಯಾರು ಹೇಳ್ಕೊಳ್ಳಾರ್ದು ಈ 3 ವರ್ಷದಲ್ಲಿ ಅಷ್ಟು ಕಲ್ತಿದ್ದೀನಿ ನೋಡಿ ಸರ್ ನಾನು. ಇದೇ ನಾಲೆಜ್ ಇತ್ತು ಅಂದ್ರೆ ಮೇ ಬಿ ನಾನು ಒಂದೊಂದ್ಸರಿ ಬಹಳ ವ್ಯಾಪಾರ ಮಾಡಿದ್ವಿ, ಇಲ್ಲ ನಂಗಿಲ್ಲ 15 years ಚೆನ್ನಾಗಿ ವ್ಯಾಪಾರ ಮಾಡಿದ್ವಿ. ಇಷ್ಟೊತ್ತಿ ಮಾಡಿದ್ರೆ ನಾವ್ ಎಲ್ಲಿ ಇರ್ತಿದ್ವೋ ಏನೋ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಮಾಡ್ಕೊಂಡ್ರೆ ಮನಸ್ಸೆಲ್ಲ ಜುಮ್ ಅಂತ. ಯಾರು ಈ ತರ ಗೈಡ್ ಮಾಡೇ ಇಲ್ಲ. ನೀವು ಶಿವಕುಮಾರ್ ಸುಂಕದ್ ಅವರಂತೆ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಮಾಡಬೇಕಾ? ಫ್ರೀಡಮ್ ಆ್ಯಪ್ನಲ್ಲಿ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಶಾಪ್ ಬಿಸ್ನೆಸ್ ಕೋರ್ಸ್ ನೋಡಿ.